ಲವ್ ಪುಟ್ಟು, ನೀನು ನೋಡಿದಾಗ ಎಲ್ಲನೂ ನನಗೆ ನನ್ನ ಮಗಳೇ ನೆನಪ ಬರ್ತಾಳಪ್ಪ. ನನ್ನ ಮಗಳು ಗೌರಿನೇ ನೆನಪಾಯ್ತಾಳೆ ನೀನು ನೋಡ್ತಾ ಇದ್ರೆ. ಯಪ್ಪ, ನೀನಂತೂ ನನ್ನ ಕಣ್ ತಿರ್ಸ್ಬಿಟ್ಟೆ. ನನ್ನ ಮಗಳು ನಿನ್ನಂಗೆ ಏನಿಯ ಗೊತ್ತಾ, ಎಷ್ಟೊಂದು ಜನದ ಮನೆಗೆ ಪಿನ್ನಿಕ್ಕಳು. ಒಳ್ಳೇದಿರಲಿ ಕೆಟ್ಟದಿರಲಿ ಪಿನ್ನಿಕ್ಕಳು, ಆದ್ರೆ ಎಲ್ಲ ಒಳ್ಳೇದೇ ಆಯ್ತಾಯ್ತು. ಎಲ್ಲರೂ ಅಷ್ಟೇನಿಯ ನಿಮ್ಮ ಮಗಳು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು ಅನ್ನೋರು. ಯಾಕಂದ್ರೆ ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳ್ತಿರಲಿಲ್ಲ. ಇವತ್ತು ನೀನು ಹೇಳಿದ್ದು ಇದಕ್ಕೆ ಹೆಂಗೋ ಪಾಪ ಆ ಚೀನಾ ಹುಡುಗಂದು ಏನು ತಪ್ಪಿಲ್ಲ ಅಂತ ಗೊತ್ತಾಯ್ತು. ಯಾವಾಗೂ ನೀನು ಹಿಂಗೆ ಇರಬೇಕು ಕಂದ, ಸರಿನಾ? ಸರಿ ಬಾ, ನಿನಗೆ ಏನೇನು ಬೇಕು ಎಲ್ಲನೂ ಕೊಡಿಸ್ತೀನಿ. ಹಾಗೆ ಹೊಲ್ದತ್ರ ಕರ್ಕೊಂಡೋಗು ಅಜ್ಜಿ, ಹೊಲ್ದತ್ರ ಕರ್ಕೊಂಡೋಗು ಅಜ್ಜಿ ಅಂತ ಹೇಳ್ತಾ ಇದ್ದಲ್ಲ, ಬಾಪ ಹೊಲ್ದತ್ರ ಕರ್ಕೊಂಡು ಹೋಗ್ತೀನಿ. ಹೋಗಿ ಹೊಲ್ದತ್ರ ಓಡಾಡ್ಕೊಂಡು ಬರೋಣ, ಆಯ್ತಾ? ಹಸು ಪಪ್ಪನೆಲ್ಲ ತೋರಿಸ್ತೀನಿ ನಿನಗೆ. ಆಯ್ತು ಅಜ್ಜಿ. ನನ್ನ ಮುದ್ದು ಬಂಗಾರಿ ನೀನಂತ ನಾನು. ನನ್ನ ಮಗಳಿಗೂ ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ನಿನ್ನಂತ ಮುದ್ದಾದ ಮೊಮ್ಮಗನ ಜೊತೆ ನಾನು ಜೀವನ ಪೂರ್ತಿ ಆಟ ಆಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಭಾಳ ಆಸೆ ಕಣಪ್ಪ ನನಗಂತನೂ. ಹೆಂಗೋ ನೀನಂತನೂ. ಬಾಬಾ ಎಲ್ಲ ಯಾಕೆ ಸುಮ್ಮನೆ, ನೀನು ಚಿಕ್ಕವನು, ನಿನ್ಗೆ ನಾನು ಎಷ್ಟು ಹೇಳಿದ್ರು ಏನು ಗೊತ್ತಾಯ್ತದೆ ಹೇಳಿ? ಬಾಬಾ ಹೋಗನ್ ಬಾ. ಬನ್ನಿ ಅಜ್ಜಿ. ಹಲೋ ಅಮ್ಮ, ಹೇಳಿದ್ನಲ್ಲ ಅದೇ ಕೆಲ್ಸದ ಮೇಲೆ ಇದೀನಿ ಅಂತ. ಈಗ ಸದ್ಯಕ್ಕೆ ಅವನು ಕರ್ಕೊಂಡು ಬಾ ಅಂತ ಹೇಳಿದ್ಯಲ್ಲ, ಅವ್ನು ಕರ್ಕೊಬರಕ್ಕೆ ಅಂತ ಓಡಾಡ್ತಾ ಇದ್ದೀನಿ. ಇಲ್ಲೇ ನೋಡಿದೆ ಅವನ್ನ. ಸುಮ್ಮನೆ ಕರ್ಕೊಂಡು ಬರೋಕ್ಕಾಗಲ್ಲಲ್ವಾ? ಏನಾದರೂ ಹೇಳ್ಬಿಟ್ಟು ಕರ್ಕೊಂಡು ಬರಬೇಕು ಅಲ್ವಾ? ಏನಾದರೂ ಹೇಳೇನೆ ಕರ್ಕೊಂಡು ಬರ್ತೀನಿ ಇರು. ಯಾವುದೋ ಹಳ್ಳಿನಲ್ಲಿ ಇದ್ದಾನೆ. ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಯಾರ ಜೊತೆನೋ ಓಡಾಡ್ತಾವನೆ. ಏನಾದರೂ ಇವಳು ಕೆಲ್ಸಕ್ಕೆ ಏನಾದರೂ ಇಟ್ಬಿಟ್ಟವಳು ಏನೋ ಗೊತ್ತಿಲ್ಲ ನೋಡ್ಕೊಳ್ಳೋಕ್ಕೆ. ಹಾಂ ಆಯಿತು, ಆದಷ್ಟು ಬೇಗನೆ ಕರ್ಕೊಂಡು ಬರ್ತೀನಿ. ಸರಿನಮ್ಮ, ಆಯಿತು. ಹಳ್ಳಿಗೆ ಬಂದಿದ್ದೀನಿ. ಅವಳು ಸಿಟಿನಲ್ಲಿದ್ಲು, ಬೆಂಗಳೂರಲ್ಲಿದ್ಲು. ನಾನು ಹಳ್ಳಿಗೆ ಕಾರ್ ತೊಗೊಂಡು ಹಂಗೆ ಬಂದಿದ್ದೀನಿ. ಈಗ ಏನಿದ್ರು ನಿಮ್ಮ ಅಂದರೆ ನನ್ನ ಮಗನ ಕರ್ಕೊಂಡೇ ಬರ್ತೀನಿ, ಸರಿನಾ? ಸರಿ ಆಯಿತು. ಈಗ ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಈಗ ಫೋನ್ ಕಟ್ ಮಾಡ್ತೀನಿ. ಇವನು ಯಾವ ಥರ ಕರ್ಕೊಂಡು ಹೋಗ್ಬೇಕು? ಯಾವ ಥರ ಏನಾದರೂ ಕರ್ಕೊಂಡು ಹೋಗ್ಬೇಕಲ್ಲ. ಓಯ್ ಓಯ್ ಚಿಂಟು, ಅಲ್ಲೇ ನಿಂತ್ಕೊ ಬರ್ತೀನಿ. ಹೇಳ್ಕಂಬ್ಲಕ್ಕ. ಅಯ್ಯೋ ಇಲ್ಲ, ಜಯಮ್ಮ ಕರ್ಕೊಂಬಿಟ್ಟು ಬಂದಿದ್ದವ್ರು ನೆಂಟ್ರು ಹುಡ್ಗನಂತೆ, ಅದಕ್ಕೆ ಕರ್ಕೊಂಬಿಟ್ಟು ಬಂದವನಿ. ಅವಳೇ ಕರ್ಕೊಂಬಿಟ್ಟು ಬಂದಿದ್ದು. ಇವನು ವಿಹಾನ್ ಅಂತ ಹೇಳ್ಬಿಟ್ಟು. ಚಿನ್ನಾರಿ ಬಂಗಾರಿ, ನಾನು ಯಾರು ಅಂತ ಗೊತ್ತಾಯ್ತಾ? ನನ್ಗೆ ಗೊತ್ತಿಲ್ಲ. ಬಂಗಾರಿ, ನಾನು ನಿಮ್ಮಪ್ಪ ಆಗಬೇಕು ಬಂಗಾರಿ. ನೋಡು, ನಿಮ್ಮಮ್ಮ ಸರಿ ಇಲ್ಲ, ಟೂ ಬ್ಯಾಡ್ ನಿಮ್ಮಮ್ಮ. ನೀನೊಬ್ಬಳನ್ನೇ ಬಿಟ್ಬಿಟ್ಟು ನೀನೊಬ್ಬನೇ ಇಲ್ಲೇನೆ ಎಲ್ಲೆಲ್ಲೆಲ್ಲೋ ಓಡಾಡ್ತಾವ್ರು ಸುಮ್ಮನೆ, ಸರಿನಾ? ನೋಡಪ್ಪ ಬಂಗಾರಿ, ಬಾ ನನ್ನ ಜೊತೆ ಬಾ. ನಿನ್ನ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ. ಅಲ್ಲೆಲ್ಲ ನಿನಗೆ ಏನೇನು ಬೇಕು ತಿನ್ನೋಕ್ಕೆ, ಆಟ ಆಡೋಕ್ಕೆ ಎಲ್ಲನೂ ಕೊಡ್ತೀನಿ. ನಿನ್ನ ಭಾಳ ಚೆನ್ನಾಗಿ ನೋಡ್ಕೊತೀನಿ, ಸರಿನಾ? ನೀನು ನನ್ನ ಜೊತೆ ಬರ್ತೀಯಾ? ನೋ ನೋ ನೋ, ಮಮ್ಮಿ ಯಾರ ಮನೇಲಿ ಇರೋ ಅಂದ್ರೆ ಅವ್ರ ಮನೇಲಿ ಇರ್ಬೇಕಂತೆ. ಮಮ್ಮಿ ಏನ್ ಹೇಳ್ತಾರೋ ಅದನ್ನ ಮಾತ್ರ ಕೇಳ್ಬೇಕಂತೆ. ಮಮ್ಮಿ ಹೇಳಿದ್ದಾರೆ ನನ್ಗೆಲ್ಲಾನು. ನಾನು ಹೇಳ್ದಂಗೆ ಮಾತ್ರ ನೀನು ಕೇಳಬೇಕು ವಿಹಾನ್ ಅಂತ ಹೇಳಿ. ನಾನು ಅದಕ್ಕೆ ಮಮ್ಮಿ ಹೆಂಗೆ ಹೇಳಿದ್ರೆ ಹಂಗೇನೆ ಕೇಳೋದು. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಮಮ್ಮಿ ಹೇಳಿಲ್ಲ. ಮಮ್ಮಿ ಹೇಳ್ದ ಜೊತೆ ಮಾತ್ರ ನಾನು ಇರ್ತೀನಿ. ಹಂಗಲ್ವೋ ಬಂಗಾರಿ, ನಿಮ್ಮ ಅಮ್ಮಂಗೆ ನಾನು ಭಾಳ ಚೆನ್ನಾಗಿ ಗೊತ್ತು ಕಣಪ್ಪ ಬಂಗಾರಿ. ನಿಮ್ಮ ಅಮ್ಮನೇ ಹೇಳಿದ್ದು, ಸಿಟಿಯಿಂದ ನನಗೆ ಕಳಿಸ್ತು. ಹೋಗಿ ನನ್ನ ಮಗ ವಿಹಾನ್ ಪುಟ್ಟನ ಕರ್ಕೊಂಡು ಬಾ, ನಾನು ವಿಹಾನ್ ಪುಟ್ಟನ ಜೊತೆ ಆಟ ಆಡ್ತೀನಿ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತು. ನೀನು ಕರ್ಕೊಂಡು ಹೋಗಿ ಅಂತಲೇ ನಾನು ಇಲ್ಲಿ ತನಕ ಬಂದಿರೋದು. ನೋಡು, ನೀನು ಜೋರಾಗೊಳ್ಳೋದು ಎಲ್ಲ ಮಾಡಬಾರ್ದು. ಬಾಪ ನೆಟ್ಟು ನನ್ನ ಜೊತೆ ಬಾ. ಕಾರ್ ತಗೊಂಡು ಬಂದಿದ್ದೀನಿ, ಕಾರಾಗ ಹತ್ಕೊಂಡು ಹಾಗೆ ಛೀ ಅಂತ ಹೋಗ್ಬಿಡೋಣ ಅಮ್ಮನ ಹತ್ರ. ಬಟ್ ಮಮ್ಮಿ ನನಗೆ ಏನು ಹೇಳಿಲ್ವಲ್ಲ. ಮಮ್ಮಿ ನನಗೆ ನಾನು ಕಳಿಸ್ತೀನಿ ಬಾ ಜೊತೆಲಿ ಅಂತಾನೂ ಹೇಳಿಲ್ವಲ್ಲ ನನಗೆ. ಯಾನ್ ಪುಟ್ಟ ಬಾಪ ಇಲ್ಲಿ. ಅಜ್ಜಿ ಇವನು ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ, ನೀವು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಅವನು ಹಂಗೇನೆ ಸ್ವಲ್ಪ ತುಂಟ ಜಾಸ್ತಿ ಮಾತಾಡ್ತಾನೇ ಇರ್ತಾನೆ. ನಿಮ್ಗೇನು ಪಾಪ ಬೇಜಾರಾಗಿಲ್ಲ ಅಂತ ಅನ್ಸುತ್ತೆ. ನೋಡಿ, ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇವ್ನು ನನ್ನ ಮಗನೇನೆ, ನನ್ನ ವೈಫೇನೇ ಮಗುನ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ರು. ಅದಕ್ಕೆ ನನ್ನ ಮಗುನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಕರ್ಕೊಂಡು ಹೋಗ್ಬೇಕು. ಏನು ಹೇಳ್ತಾ ಇದ್ದೀರಾ? ವಿಹಾನು ನಿಮ್ಮ ಮಗನೇ? ಅಯ್ಯೋನಿ, ಅಲ್ಲ ನಿಮಗೂ ಜಯಮ್ಮಂಗೂ ಏನು ಸಂಬಂಧ? ಜಯಮ್ಮನೇ ಮನೆಗೆ ಬಿಟ್ಬಿಟ್ಟು ಹೋಗಿದ್ದು ಹಿಂಗೆ ಬೇಕಿರೋನೇನೆಯ ಮಗ ಅಂತ ಹೇಳ್ಬಿಟ್ಟು. ಏನು ಭಾಳ ಒಳ್ಳೆ ಮುದ್ದಾದ ಮಗುನೇ ಎತ್ಬಿಟ್ಟಿದ್ದೀರ ನೀವಂತೂ, ಭಾಳ ಒಳ್ಳೆನೇನಿಯ. ಅಲ್ಲ ಇನ್ನೂ ಒಂದು ಹೇಳಿದಿನ ನಾವೇ ನೋಡ್ಕೊತಾ ಇದ್ವಿ, ಮನೆಗೆ ಬಿಟ್ಬಿಟ್ಟು ಹೋಗಿದ್ರೆ ಆಯ್ತಾಯ್ತು. ಇಲ್ಲ, ಆ್ಯಕ್ಚುಲಿ ನಾವು ಬೇರೆ ಕಡೆ ಎಲ್ಲ ದೂರ ಹೋಗಬೇಕು. ಹೇಳಬೇಕು ಅಂತ ಹೇಳಿದ್ರೆ ನಾವು ಈಗ ಇವನು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಹೊರಟಿದ್ದೀವಿ. ಅದಕ್ಕೆ ಮಗುನ ಕಳಿಸ್ಕೊಟ್ರೆ ಅರ್ಜೆಂಟಲ್ಲಿ ಹೋಗ್ಬೇಕಿತ್ತು. ಅಜ್ಜಿ ನೋ ಅಜ್ಜಿ, ಮಮ್ಮಿ ನನಗೆ ಹೇಳಿಲ್ಲ. ಮಮ್ಮಿ ನನಗೆ ಯಾರ ಜೊತೆನೂ ಇರು ಅಂತ ಹೇಳ್ತಾರೋ ನಾನು ಅವ್ರ ಜೊತೆ ಮಾತ್ರ ಇರ್ತೀನಿ. ವಿಹಾನ್ ಪುಟ್ಟ, ಇವ್ರು ನಿಮ್ಮ ಅಪ್ಪನಂತಲ್ಲ, ಅಪ್ಪನ ಜೊತೆ ಯಾಕಪ್ಪ ಹೋಗಲ್ಲ ನೀನು? ನೋ
ನೋ ನೋ ನೋ ಐ ಡೋಂಟ್ ನೋ. ನನಗೆ ಡ್ಯಾಡಿ ಇಲ್ವಂತೆ, ಮಮ್ಮಿ ಹೇಳಿದ್ದಾರೆ ನನಗೆ. ಇದೇನ್ರಿ ಇದು? ನೀವು ನನ್ನ ಅಪ್ಪ ಅಲ್ಲ ಅಂತ ಹೇಳ್ತಾವ್ರೆ, ನೀವು ನೋಡಿದ್ರೆ ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ರಲ್ಲ. ಹಾ ಏನು ನೋಡಿ, ನನ್ನ ಮಗುನ ಕಳಿಸ್ಕೊಡಲ್ಲ ಸರಿನಾ? ನೀವು ಸುಮ್ಮನೆ ಹೋಗಿ. ನೀವು ಯಾರು ಅಂತಾನೆ ಪಾಪ ಮಗು ಗೊತ್ತಿಲ್ಲ ಅಂತ ಹೇಳ್ತಾವನೆ, ಅಂಥದ್ರಲ್ಲಿ ನಾನು ಕಳಿಸ್ಕೊಟ್ರೆ ಚೆನ್ನಾಗಿರಲ್ಲ. ವಿಹಾ ಬಾ ಹೋಗೋಣ. ಛೇ, ಇವಳ ಅಜ್ಜಿನ ಬಡಿಯ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವಲ್ಲಪ್ಪ. ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಇವನ್ನ. ಹಿಂಗೆ ಬಿಟ್ಟರೆ ಆಗದೇ ಇಲ್ಲ. ಮತ್ತೆ ಅವಳೇನಾದರೂ ಬಂದ್ಲು ಅಂತಂದ್ರೆ ಇಲ್ಲಿಗೆ ನನ್ನ ಕತೆ ಅಂತೂ ಮುಗೀತದೆ. ಒಂದು ಗತಿ ಆಗ್ತೈತೆ ಬಿಡು ನನ್ನ ಕತೆ. ನೋಡು ವಿಹಾನ್, ಅಲ್ಲಿ ಕಾಣಿಸ್ತಾ ಐತಲ್ಲ, ಅಲ್ಲೆಲ್ಲ ಹಸುಪಪ್ಪುಗಳೆಲ್ಲವೇ ನೋಡು ವಿಹಾನ್. ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗ್ಬಿಟ್ಟು ಹಸುಪಪ್ಪುಗಳನ್ನ ಹೊಡ್ಕೊಳ್ಳೋಣ, ಹಂಗೇನೆ ಮನೆಗೆ ಹೋಗೋಣ. ಸರಿ ಅಜ್ಜಿ, ಆಯ್ತು. ವಿಹಾನ್, ನೀನು ಯಾಕೋ ಅವಾಗಿಂದಲೂ ಇದೇ ಥರ ಬುದ್ಧಿ ತೋರಿಸ್ತಾ ಇದೆಯಲ್ಲ ವಿಹಾನ್. ನೀನು ಅಪ್ಪನ ಅಪ್ಪ ಅಲ್ಲ ಅಂತ ಅಂದ್ರೆ ಹೆಂಗೆ ಹೇಳು? ಹಾ, ನಿಮ್ಮಮ್ಮ ನಾನು ಜಗಳ ಆಡ್ಬಿಟ್ರೆ ನಿಮ್ಮಮ್ಮ ನಿನ್ನ ತಲೆಗೆ ಏನೇನೋ ತುಂಬ್ತಾಳೆ. ಈಗ ನಾನು ನಿಮ್ಮಮ್ಮ ಇಬ್ಬರು ಒಂದಾಗಿದ್ವಿ ಕಣೋ ವಿಹಾನ್. ನೀನು ಈ ಥರ ಎಲ್ಲನೂ ಹಾಗೆ ಹೀಗೆ ಬರಲ್ಲ ಅಂತಂದ್ರೆ ಹೆಂಗೋ ಪುಟ್ಟ? ನಿಮ್ಮಮ್ಮ ಆಡ್ದಾಗ ನೀನು ಆಡ್ತೀಯಲ್ಲ ಪುಟ್ಟ. ನೋಡಿ, ಆ್ಯಕ್ಚುಲಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ನಾನು ಇವರಮ್ಮ ಸ್ವಲ್ಪ ಜಗಳ ಮಾಡ್ಕೊಂಡಿದ್ವಿ, ಅದಕ್ಕೇನೆ ವಿಹಾನ ಇಲ್ಲಿ ಕಳಿಸಿರೋದು ಅಷ್ಟೇನೆ. ಬೇರೆ ಯಾವ ಉದ್ದೇಶಕ್ಕೂ ಕಳಿಸಿಲ್ಲ ಇಲ್ಲಿಗೆ. ನಾನು ಏನಾದರೂ ಅವಳು ಜಗಳ ಮಾಡ್ಕೊಂಡ್ರೆ ಎಲ್ಲ ನನ್ನ ಮಗನ ಮೇಲೆ, ನನ್ನ ಮಗುಂಗೆ ಏನೇನೋ ಹೇಳ್ಕೊಟ್ಬಿಡ್ತಾಳೆ. ಅದು ಇದು ಹಾಗೆ ಹೀಗೆ ಅಂತ ಎಲ್ಲ ನನ್ನ ಮಗನ ಬ್ರೈನ್ ವಾಶ್ ಮಾಡಿಬಿಟ್ಟು ನನ್ನ ಮಗನ ತಲೆ ಕೆಡಿಸ್ಬಿಟ್ಟು ಸುಮ್ಮನೆ ಈ ಥರ ಎಲ್ಲ ಮಾಡಿಬಿಡ್ತಾಳೆ. ನೋಡಿ, ಅವ್ನು ನಿಜವಾಗ್ಲೂ ನನ್ನ ಮಗನೇನೆ. ನಿಮಗೆ ಡೌಟ್ ಇದ್ರೆ ಬೇಕಾದರೆ ನೀವು ನನ್ನ ಹತ್ರ ಪ್ರೂಫ್ ಇದೆ, ನಾನು ಪ್ರೂವ್ ಮಾಡ್ತೀನಿ. ನೋಡಿ, ಈ ಮಗನ ನನಗೂ ಅಂತ ಹೇಳ್ಬಿಟ್ಟು ಜಯಮ್ಮ ಅಂತ ಹೇಳಿದ್ದು ನೋಡ್ಕೊಳಕ ಅಂತ ಹೇಳ್ಬಿಟ್ಟು ಕೊಟ್ಟೋಗಿರೋದು. ಕಂಡೋರ್ ಮಕ್ಕಳು ನಂಗೆ ಯಾರಿಗೋ ಕೊಟ್ಟು ಕಳಿಸ್ಬಿಟ್ರೆ ಸಂಡ ಕಿಡ್ದೇನಪ್ಪ. ನೀನೇನೋ ಯೋಳಿಯ ನೀನು, ನಿನ್ನ ಮಗ ನೀನಿಯ ಅಂತ ಹೇಳ್ಬಿಟ್ಟು. ಸರಿ ಹೋಗಿ ನೀನು ಎಂಡ್ರನ ಇಲ್ಲ ಜಯಮ್ಮನ ಕರ್ಕೊಬಿಟ್ಟು ಬಾ ಹೋಗು. ಹಂಗೆ ನೀನಿಯ ಮಗನ ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ. ಈಗ ಸುಮ್ಕೆ ನೀನಿಯ ಮಗನ ಕೊಡಬೇಕು ಅಂತಂದ್ರೆ ನಮಗೂ ಒಂಥರ ಅನ್ನಿಸ್ತದೆ. ಅದು ಬೇರೆ ಇಷ್ಟು ದಿನ ಮನೆಗೆ ಇದ್ಕೊಂಡು ಸಂದ ಕಚ್ಕೊಬಿಟ್ಟಿದ್ದೀನಿ ನಾನು ಇವನ್ನ. ಅಯ್ಯೋ, ನನಗೆ ಇವನು ಬಿಟ್ಟಿರಕ್ಕೆ ನಂಗೆ ಮನಸ್ಸಿನ ಬರೋಕ್ಕಿಲ್ಲ. ಹೋಗಿ ಜಯಮ್ಮನ ಕೇಳ್ಕೊಬಿಟ್ಟು ಬಾ ಹೋಗಪ್ಪ. ಜಯಮ್ಮನ್ ಫೋನ್ ಮಾಡಿದ್ದೆ, ಜಯಮ್ಮಂಗೆ ಫೋನ್ ಯಾಕೋ ಸುಚುಡಾಪು ಅಂತ ಗೊತ್ತಾಯ್ತು. ನೀನೇ ಒಂದು ಹೆಜ್ಜೆ ಹೋಗಿ ಕೇಳ್ಕೊಬಿಟ್ಟು ಬಂದರೆ ಒಳ್ಳೇದೇನೆ ನೀಯ. ನೋಡಿ, ನನಗೆ ಅಷ್ಟೊಂದು ಟೈಮ್ ಇಲ್ಲ. ಹೋಗಿ ಕೇಳ್ಕೊಂಡು ಹಾಗೇನೇ ಎಲ್ಲ ಮಾಡ್ಕೊಂಡು ಬರೋಕ್ಕೆ ನನಗಂತೂ ಇಷ್ಟು ಟೈಮ್ ಇಲ್ಲ. ಫ್ಲೈಟು ಟೈಮ್ ಆಗುತ್ತೆ, ಫ್ಲೈಟ್ಗೆ ಹೋಗಬೇಕು ನಾವು. ನನ್ನ ಮಗುನ ಕರ್ಕೊಂಡು ಹೋಗಲೇಬೇಕು. ಜಯಮ್ಮ ಅವ್ರ ಮನೆಗೆ ಹೋಗಿದ್ದೆ, ಆಮೇಲೆ ಗೊತ್ತಾಯಿತು ಆ ಮಗುನ ನಿಮ್ಮ ಮನೇಲಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಿಮ್ಮನೆ ಹಿಂದನೇ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರೊಳಗಡೆ ನೀವು ನೋಡ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ. ನನಗೆ ಇನ್ನೊಂದು 2-3 ಅವರ್ಸ್ಗೆ ಫ್ಲೈಟ್ ಇದೆ. ಆದಷ್ಟು ಬೇಗ ನನ್ನ ಮಗುನ ಕರ್ಕೊಂಡು ಹೋಗಲೇಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್. ಅಜ್ಜಿ, ವಿಹಾನ್ ಪುಟ್ಟ, ನಿಮ್ಮ ಅಪ್ಪ ಬಂದಿದ್ದಾರೆ ವಿಹಾನ್. ಏನೋ ಪ್ರಾಬ್ಲಮ್ ಆಗ್ಬಿಟ್ಟೈತಂತೆ ಕಣಪ್ಪ. ಫ್ಲೈಟಾಗಿ ಕರ್ಕೊಂಡು ಹೋಗ್ಬೇಕಂತ ನಿನ್ನ, ನನ್ನ ಮುದ್ದು ಬಂಗಾರಿ ನೀನಂತೂ. ಬಾ ಮನೆಗೆ ಹೋಗ್ಬಿಟ್ಟು ನಿನಗೆ ನೀನು ಬಟ್ಟೆ ಬರೆಲ್ಲ ತುಂಬಿಟ್ಟು ನಿಂಗೆ ಏನೇನು ಬೇಕೋ ಎಲ್ಲ ತಿನ್ನೋದು ಎಲ್ಲ ತುಂಬ್ಕೊಬಿಟ್ಟು ಬಾಪ ಹೋಗಿ ಒಂದು ಬಾಪ ನೀನು. ಅಜ್ಜಿ, ಮಮ್ಮಿ ಹೇಳಿದ್ರೇನೆ ಹೋಗ್ಬೇಕಲ್ವಾ? ಹಾ, ನಿಮ್ಮ ಮಮ್ಮಿ ನಿನಗೆ ಹೇಳ್ ಕಳ್ಸಿರೋದಂತೆ ಕಣಪ್ಪ. ನಿಮ್ಮ ಮಮ್ಮಿ ಹೇಳ್ ಕಳ್ಸಿರೋದಕ್ಕೆ ನಿಮ್ಮ ಡ್ಯಾಡಿ ಬಂದಿರೋದು. ಸರಿ ಆಯ್ತು ಅಜ್ಜಿ, ನೀವು ಹೇಳಿದ್ಮೇಲೆ ನಾನು ಹೋಗ್ತೀನಿ ಅಜ್ಜಿ. ನಾನು ನೋಡಿ, ನನ್ನ ಮಗುನ ಬಟ್ಟೆ ಬರೆ ಎಲ್ಲಾದರೂ ಇಲ್ಲೇ ಇರಲಿ. ನನ್ನ ಮಗುಂಗೆಲ್ಲ ಹೊಸದೇನೇ ಕೊಡಿಸ್ತೀನಿ, ತೊಂದರೆ ಇಲ್ಲ. ಆದರೆ ನಾನು ಆದಷ್ಟು ಬೇಗ ಕರ್ಕೊಂಡು ಹೋಗೋದು ಅಷ್ಟೇ ಮುಖ್ಯ. ಇವಾಗ ನಾನು ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಅಲ್ಲ, ಮನೆಗೆ ನಾವು ಬಟ್ಟೆ ಬರೆ ಎಲ್ಲ ಇದ್ವು. ಅಯ್ಯೋ, ಇದ್ರೆ ಇರಲಿ ಬಿಡಿ, ಪರವಾಗಿಲ್ಲ. ನನ್ನ ಮಗುನ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕು ನಾನು. ಏನೋ ಇವನು ಕಳಿಸ್ಕೊಡಕ್ಕೆ ಒಂಥರ ಅನ್ನಿಸ್ತದೆ, ಮನಸ್ಸೇ ಒಪ್ಪಕ್ಕಿಲ್ಲ. ಏನು ಮಾಡೋದು, ಬೇರೆ ಮಕ್ಕಳು. ಸರಿ ಆಯಿತು ಬಿಡಿ. ನನ್ನ ಮುದ್ದು ವಿಹಾನ್ ಬಂಗಾರಿ, ಹೋಗಪ್ಪ ಅಪ್ಪನ ಜೊತೆ ಹೋಗು ಸರಿನಾ? ಯಾವಾಗ ನನಗೆ ಫೋನ್ ನಂಬರ್ ಎಲ್ಲ ಕೊಡ್ತೀನಿ, ನಿಂಗೆ ಫೋನ್ ಹಾಕಿ ಮಾತಾಡೋ. ಅಜ್ಜಿನ ಮರಿಬೇಡ ಕಣಪ್ಪ ವಿಹಾನ್. ಸರಿ ಅಜ್ಜಿ, ಆಯ್ತು. ಬಾ ವಿಹಾನ್, ಬಾ ಬೇಗ ಹೋಗೋಣ. ಬಾ ವಿಹಾನ್. ಲವ್ ಯು ಅಜ್ಜಿ. ಅಯ್ಯೋ ಬಂಗಾರಿ, ಲವ್ ಯು ಟು ಕಣಪ್ಪ. ಬಾ ವಿಹಾನ್, ಬಾ. ಆಮೇಲೆ ಮಾತಾಡಿ ಅಂತ ಅಜ್ಜಿ ಹತ್ರ. ಬಾ, ಫೋನ್ ಮಾಡ್ಕೊಡ್ತೀನಿ. ನಾನು ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕು. ಬಾ ವಿಹಾನ್.